ಶ್ರೀ ಮಾತ್ರೇ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಮಾಸಿಕ ದುರ್ಗಾಷ್ಟಮಿ ಪ್ರತಿ ತಿಂಗಳ ಶುಕ್ಲ ಪಕ್ಷ ಅಷ್ಟಮಿಯಂದು ದುರ್ಗಾಷ್ಟಮಿ ಬರುತ್ತೆ. ವರ್ಷಕ್ಕೊಮ್ಮೆ ಬರುವ ನವರಾತ್ರಿಯಂದು ದುರ್ಗಾಷ್ಟಮಿ ಆಚರಣೆ ಮಾಡ್ತೀವಿ. ಮಾಸಿಕ ದುರ್ಗಾಷ್ಟಮಿ ಪ್ರತಿ ತಿಂಗಳು ಬರುತ್ತೆ. ಇದು ಭಕ್ತರಿಗೆ ದುರ್ಗಾದೇವಿಯೊಂದಿಗೆ ನಿಯಮಿತವಾಗಿ ಸಂಪರ್ಕ ಸಾಧಿಸೋಕ್ಕೆ ವಿಶೇಷ ಅವಕಾಶನ ಕೊಟ್ಟಿದೆ. ಧರ್ಮವನ್ನು ರಕ್ಷಿಸಲು ಮತ್ತು ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಲು ಅನೇಕ ಉಗ್ರ ರೂಪಗಳನ್ನು ತಾಳಿದ ದೇವಿಯು ಯುದ್ಧದ 8ನೆಯ ದಿನ ರಾಕ್ಷಸ ಮಹಿಷಾಸುರನ ಸಂಹಾರಕ್ಕಾಗಿ ದುರ್ಗೆಯ ಅವತಾರ ತಾಳಿದ ದಿನ ಅಷ್ಟಮಿ. ಆದ್ದರಿಂದ ಅಷ್ಟಮಿ ತಿಥಿ ದೇವಿ ಪೂಜೆಗೆ ಬಹಳ ಪವಿತ್ರವೆಂದು ಹೇಳ್ತಾರೆ. ಆಕೆಯನ್ನು ಮಹಿಷಾಸುರ ಮರ್ದಿನಿ ಅಂತಲೂ ಕರೀತಾರೆ. ವರ್ಷಕ್ಕೊಮ್ಮೆ ಬರುವ ಪೂಜೆಯಲ್ಲದೆ ಪ್ರತಿ ತಿಂಗಳು ಬರುವ ದುರ್ಗಾಷ್ಟಮಿ ಎಂದು ದೇವಿ ಪೂಜೆ ಮಾಡಿದರೆ ಜೀವನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕ್ತಾಳೆ. ಶತ್ರುನಾಶ, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ, ಆರೋಗ್ಯ, ಕುಟುಂಬದ ಸಮೃದ್ಧಿಗೆ ದಾರಿ ತೋರಿಸ್ತಾಳೆ. ಹಿತಶತ್ರುಗಳಿಂದ ನಮ್ಮನ್ನು ಕಾಪಾಡ್ತಾಳೆ. ದುರ್ಗಾಷ್ಟಮಿ ದಿನ ದುರ್ಗಾದೇವಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಅಥವಾ ಬೇರೆ ಯಾವುದೇ ದೇವಿಯ ಫೋಟೋ ಇದ್ದರೆ ಅದನ್ನು ಇಟ್ಟು ಪೂಜೆ ಮಾಡ್ಬೋದು. ಆ ಫೋಟೋಗೆ ಹೂಗಳಿಂದ ಅಲಂಕಾರ ಮಾಡಿ, ಅಂದರೆ ಸಾಧ್ಯವಾದಷ್ಟು ಕೆಂಪು ಹೂಗಳಿದ್ದರೆ ಕೆಂಪು ಹೂಗಳಿಂದ ಅಲಂಕಾರ ಮತ್ತು ಅರ್ಚನೆ ಮಾಡಿದರೆ ತುಂಬಾ ಒಳ್ಳೆಯದು. ಮತ್ತು ಧೂಪ ದೀಪ ಯಥಾಶಕ್ತಿ ನೈವೇದ್ಯ, ನಿಮಗೆ ಆ ಸಮಯಕ್ಕೆ ಏನು ನೈವೇದ್ಯ ಮಾಡೋಕ್ಕೆ ನಿಮಗೆ ಸಾಧ್ಯವಾಗುತ್ತೋ ಅದನ್ನು ಮಾಡಿ ಇಡಬಹುದು. ಇಲ್ಲಾಂದರೆ ಹಣ್ಣಿನ ನೈವೇದ್ಯ ಮಾಡ್ಬೋದು, ಇಲ್ಲಾಂದರೆ ಬೆಲ್ಲದ ಪಾನಕನ ನೈವೇದ್ಯ ಮಾಡಿ ಇಡಬಹುದು. ಅದರ ಜೊತೆಗೆ ದೇವಿಗೆ ಮಂಗಳ ದ್ರವ್ಯನ ಸಮರ್ಪಣೆ ಮಾಡಬೇಕು. ಅದನ್ನು ಮುತ್ತೈದೆನೆ ಕರೆದು ಮುತ್ತೈದೆಗೆ ಕೊಡಬಹುದು. ಇಲ್ಲ ಅಂತಂದರೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅದನ್ನು ಕೊಟ್ಟು ಬರಬಹುದು. ಈ ದಿನ ತಪ್ಪದೆ ಪಠಿಸಬೇಕಾಗಿರೋಂಥ ಸ್ತೋತ್ರಗಳು, ಅಂದರೆ ಇದನ್ನೆಲ್ಲ ಹೇಳಬೇಕಂತೆಲ್ಲ ನಿಮ್ಗೆ ಇದರಲ್ಲಿ ಯಾವುದು ಬರುತ್ತೋ ಅದನ್ನು ಹೇಳ್ಕೊಳ್ಬೋದು. ಒಂದು ನೀವು ಪ್ರತಿನಿತ್ಯ ದೇವಿ ಮಹಾತ್ಮೆ ಓದೋ ಅಭ್ಯಾಸ ಮಾಡ್ಕೊಂಡಿದ್ರೆ ದೇವಿ ಮಹಾತ್ಮೆನ ಓದ್ಕೊಳ್ಬೋದು. ಇಲ್ಲಾಂದರೆ ಅವತ್ತಿನ ದಿನ ದೇವಿ ಮಹಾತ್ಮೆನ ಓದ್ಬೋದು. ಮಹಿಷಾಸುರ ಮರ್ದಿನಿ ಸ್ತೋತ್ರನ ಹೇಳ್ಕೊಳ್ಬೋದು. ಮತ್ತು ದುರ್ಗಾ ಸಪ್ತಶತಿ ಶ್ಲೋಕ ಅದನ್ನು ಹೇಳ್ಕೊಳ್ಬೋದು. ಮತ್ತು ನಮ್ಮನ್ನು ಎಲ್ಲ ಕಡೆ ರಕ್ಷಣೆ ಮಾಡುವಂಥ ದೇವಿಯಲ್ಲಿ ಪ್ರಾರ್ಥಿಸಿ ಪಠನೆ ಮಾಡುವಂಥದ್ದು ತುಂಬ ಪವರ್ಫುಲ್ ಮಂತ್ರ ದುರ್ಗಾ ಆಪತ್ತುದ್ಧಾರ ಸ್ತೋತ್ರ, ಅದನ್ನು ಹೇಳ್ಕೊಳ್ಬೋದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕಾಗಿರೋದು ದುರ್ಗಾ ದ್ವಾದಶ ನಾಮಾವಳಿ ಸ್ತೋತ್ರ. ಇದು ತುಂಬ ಪವರ್ಫುಲ್ ಮಂತ್ರ. ಇದನ್ನು ನಾನು ವಿವರಣೆಯಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಅದರ ಲಿಂಕನ್ನು ಖಂಡಿತ ಒಂದ್ಸಲಿ ಚೆಕ್ ಮಾಡಿ. ಆ ಸ್ತೋತ್ರನ ತಪ್ಪದೆ ಪ್ರತಿನಿತ್ಯ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಇದ್ಯಾವುದು ಬರಲ್ಲ ಅಂತಂದರೆ ಓಂ ಧೂಮ್ ದುರ್ಗಾಯ ನಮಃ, ಓಂ ಧೂಮ್ ದುರ್ಗಾಯ ನಮಃ, ಇದನ್ನು 108 ಸಲ ನೀವು ಜಪ ಮಾಡಬಹುದು. ಇದರಲ್ಲಿ ಯಾವುದು ನಿಮಗೆ ಸಾಧ್ಯ ಆಗುತ್ತೋ ಅದನ್ನು ಆ ದಿನ ಮಾಡ್ಕೊಳ್ಳಿ. ಮಾಸಿಕ ದುರ್ಗಾಷ್ಟಮಿ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಇದು ಆಧ್ಯಾತ್ಮಿಕವಾಗಿ ನಾವು ಬೆಳೆಯಲು ಒಂದು ಅವಕಾಶ. ನಾವು ಪೂಜೆ ಮಾಡಿ, ಗ್ರಂಥಗಳನ್ನು ಪಠನೆ ಮಾಡಿ, ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ನಮ್ಮ ಹೃದಯ ಹಗುರವಾಗುತ್ತೆ. ನಾವು ಯಾವಾಗಲೂ ದೇವಿಯಿಂದ ರಕ್ಷಿಸಲ್ಪಡ್ತೀವಿ. ಆಂತರಿಕ ಶಕ್ತಿ ಹೆಚ್ಚು ಶಕ್ತಿಶಾಲಿಯಾಗತ್ತೆ. ನಂಬಿಕೆ ಇಟ್ಟು ತಾಯಿಯನ್ನು ಪೂಜೆ ಮಾಡಿದ್ರೆ ಬ್ರಹ್ಮ ಬರೆದ ಆ ಹಣೆಬರಹನ ಕೂಡ ಬದಲಾಯಿಸಿ ನಮ್ಮ ಜೀವನನ ಒಳ್ಳೆ ಕಡೆಗೆ ನಡೆಸ್ತಾಳೆ ಆ ತಾಯಿ. ಮಾಸಿಕ ದುರ್ಗಾಷ್ಟಮಿ ದುರ್ಗಾದೇವಿಯ ಶಕ್ತಿ, ಕರುಣೆ ಮತ್ತು ಅನುಗ್ರಹದ ಪವಿತ್ರ ದಿನ. ಧೈರ್ಯ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಗಾಗಿ ಈ ಪವಿತ್ರ ದಿನ ತಾಯಿಯ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ನಮಗೆ ಒಂದು ಸುವರ್ಣ ಅವಕಾಶ ನೀಡುತ್ತೆ. ಈ ದಿನ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ಪ್ರಾರ್ಥಿಸಿ ಮತ್ತು ನಮ್ಮೊಳಗೆ ಅವಳ ಇರುವಿಕೆಯನ್ನು ಅನುಭವಿಸಬೇಕು. ಪ್ರೀತಿಯಿಂದ ಕರೆಯುವವರನ್ನು ರಕ್ಷಿಸಲು
ಮಾರ್ಗದರ್ಶನ ಮಾಡಲು ಮತ್ತು ಆಶೀರ್ವದಿಸಲು ಅವಳು ಯಾವಾಗಲೂ ಸಿದ್ಧಳಾಗಿರ್ತಾಳೆ. ಖಂಡಿತ ಪ್ರತಿ ತಿಂಗಳು ಬರುವಂಥ ದುರ್ಗಾಷ್ಟಮಿ ದಿನ ಆ ದುರ್ಗಾದೇವಿಗೆ ಪೂಜೆ ಮಾಡಿ ನಿಮ್ಮಲ್ಲಿರೋ ಸಂಕಲ್ಪನ ಆ ತಾಯಿ ಹತ್ರ ಹೇಳ್ಕೊಂಡ್ರೆ ಖಂಡಿತ ಆ ತಾಯಿ ಈಡೇರಿಸ್ತಾಳೆ. ತಪ್ಪದೆ ಆ ತಾಯಿ ಪೂಜೆ ಮಾಡ್ಕೊಳ್ಳಿ. ಆ ತಾಯಿ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊತೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.